ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 15 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 15 ಪ್ರಶ್ನೋತ್ತರ ಸರಣಿಯನ್ನು ನಮ್ಮ ಕರ್ನಾಟಕದ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಪ್ರಶ್ನೋತ್ತರ ಸರಣಿಯಾಗಿದೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಪರೀಕ್ಷೆಗೆ ಅತ್ಯಂತ ಮುಖ್ಯವಾದ ಪ್ರಶ್ನೋತ್ತರ ಸರಣಿಯಾಗಿದೆ ಸ್ನೇಹಿತರೆ. ಮತ್ತು ಆದಷ್ಟು ಬೇಗ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ನಡೆಸಲಾಗುತ್ತದೆ. ಬನ್ನಿ ಸ್ನೇಹಿತರೆ, ನಾವೀಗ ಮೊದಲನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಮೊದಲನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಎಸ್ ಎಂ ಕೃಷ್ಣ, ಆಯ್ಕೆ ಬಿ ಥಾವರ್ಚಂದ್ ಗೆಹ್ಲೋಟ್, ಆಯ್ಕೆ ಸಿ ವಿ ಎಸ್ ರಮಾದೇವಿ ಮತ್ತು ಆಯ್ಕೆ ಡಿ ಮಲ್ಲಿಕಾರ್ಜುನ. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಥಾವರ್ಚಂದ್ ಗೆಹ್ಲೋಟ್ಯವರು ಕರ್ನಾಟಕ ರಾಜ್ಯದ ರಾಜ್ಯಪಾಲರು. ಇದು ಪ್ರಸ್ತುತ 24ನೇಯ ನಮ್ಮ ಕರ್ನಾಟಕದ ಪ್ರಸ್ತುತ 2024 ಇವರು ನಮ್ಮ ರಾಜ್ಯದ ರಾಜ್ಯಪಾಲರು ಸ್ನೇಹಿತರೆ. ಇದು ಕರೆಂಟ್ ಅಫೇರ್ನಲ್ಲಿ ಬರುವ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ, ಮತ್ತು ಇದು ಅತ್ಯಂತ ಮುಖ್ಯ ಪ್ರಶ್ನೋತ್ತರ ಸರಣಿಯಾಗಿದೆ. ಇದನ್ನು ಕೊನೆಯ ತನಕ ನೋಡಿಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವೀಗ ಎರಡನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಎರಡನೆಯ ಪ್ರಶ್ನೆ, ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರು? ಇದಕ್ಕೆ ಆಯ್ಕೆಗಳು: ನಾರಾಯಣ್ ನರೇಂದ್ರ ಕುಮಾರ್ ಜೈನ್, ಆಯ್ಕೆ ಬಿ ನಿಲಯ್ ವಿಪಿನ್ ಚಂದ್ರ ಅಂಜಾರಿಯಾ, ಆಯ್ಕೆ ಸಿ ನಾರಾಯಣ್ ಪಿ ಎನ್ ರೆಡ್ಡಿ, ಆಯ್ಕೆ ಡಿ ನಾರಾಯಣ್ ಸಲ್ದಾನ್. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ನಿಲಯ್ ವಿಪಿನ್ ಚಂದ್ರ ಅಂಜಾರಿಯಾ. ಇದಕ್ಕೆ ಸರಿಯಾದ ಉತ್ತರ. ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇವರು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರು? ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ: ಆಯ್ಕೆ ಎ ಮಲ್ಲಿಕಾರ್ಜುನ ಖರ್ಗೆ, ಆಯ್ಕೆ ಬಿ ವೀರಪ್ಪ ಮೊಯ್ಲಿ, ಆಯ್ಕೆ ಸಿ ಸಿದ್ದರಾಮಯ್ಯ, ಆಯ್ಕೆ ಡಿ ಎಸ್ ಎಂ ಕೃಷ್ಣ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಸಿದ್ದರಾಮಯ್ಯ ಇವರು ನಮ್ಮ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಇವರು ಆಗಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ನಾಲ್ಕನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಗೃಹ ಸಚಿವರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮಲ್ಲಿಕಾರ್ಜುನ್ ಖರ್ಗೆ, ಆಯ್ಕೆ ಬಿ ಎಂ ಶಿವಣ್ಣ, ಆಯ್ಕೆ ಸಿ ಗಂಗಾಧರಯ್ಯ ಪರಮೇಶ್ವರ, ಆಯ್ಕೆ ಡಿ ಎಲ್ ಕೆ ಅಡ್ವಾಣಿ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಗಂಗಾಧರಯ್ಯ ಪರಮೇಶ್ವರ್ ಇವರು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ತೆರಸಾ ಭಟ್ಟಾಚಾರ್ಯ, ಆಯ್ಕೆ ಬಿ ಸಾಂಗ್ಲಿಯಾನ್, ಆಯ್ಕೆ ಸಿ ಡಾಕ್ಟರ್ ಶಾಲಿನಿ ರಜನೀಶ್, ಆಯ್ಕೆ ಡಿ ರವೀಂದ್ರ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಡಾಕ್ಟರ್ ಶಾಲಿನಿ ರಜನೀಶ್ ಇವರು ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಮಡಿಯಾಳ್, ಆಯ್ಕೆ ಬಿ ಬಿ ದಯಾನಂದ್, ಆಯ್ಕೆ ಸಿ ವಿ ವಿ ಭಾಸ್ಕರ್, ಆಯ್ಕೆ ಡಿ ಸುಭಾಷ್ ಭರ್ನಿ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ದಯಾನಂದ್ ಇವರು ಬೆಂಗಳೂರು ನಗರದ ಪೊಲೀಸ್ ಕಮಿಷನರು. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆ ಕಡೆಗೆ. ಏಳನೆಯ ಪ್ರಶ್ನೆ, ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ವಿ ವಿ ಭಾಸ್ಕರ್, ಆಯ್ಕೆ ಬಿ ಶ್ರೀನಿವಾಸಲು, ಆಯ್ಕೆ ಸಿ ದಿನಕರ್, ಆಯ್ಕೆ ಡಿ ಡಾಕ್ಟರ್ ಅಲೋಕ್ ಮೋಹನ್. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಡಾಕ್ಟರ್ ಅಲೋಕ್ ಮೋಹನ್ ಇವರು ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರು. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ, ಬೆಂಗಳೂರು ಮಹಾನಗರದ ಮೇಯರ್ ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎಂ ಗೌತಮ್ ಕುಮಾರ್, ಆಯ್ಕೆ ಬಿ ಕೆ ಚಂದ್ರಶೇಖರ್, ಆಯ್ಕೆ ಸಿ ನಾರಾಯಣ ಸ್ವಾಮಿ, ಆಯ್ಕೆ ಡಿ ಹುಚ್ಚಪ್ಪ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎಂ ಗೌತಮ್ ಕುಮಾರ್ ಇವರು ಬೆಂಗಳೂರು ಮಹಾನಗರ ಮೇಯರ್ ಆಗಿದ್ದಾರೆ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ಗೃಹ ಕಾರ್ಯದರ್ಶಿ ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎಂ ಬಿ ಪ್ರಕಾಶ್, ಆಯ್ಕೆ ಬಿ ಡಾಕ್ಟರ್ ಶಾಲಿನಿ ರಜನೀಶ್, ಆಯ್ಕೆ ಸಿ ಮಲ್ಲಿಕಾರ್ಜುನ್ ಖರ್ಗೆ, ಆಯ್ಕೆ ಡಿ ಭಟ್ಟಾಚಾರ್ಯ. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಡಾಕ್ಟರ್ ಶಾಲಿನಿ ರಜನೀಶ್ ಇವರು ನಮ್ಮ ಕರ್ನಾಟಕ ರಾಜ್ಯದ ಗೃಹ ಕಾರ್ಯದರ್ಶಿ. ಬನ್ನಿ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆ ಕಡೆಗೆ. ಹತ್ತನೆಯ ಪ್ರಶ್ನೆ, ಬೆಂಗಳೂರು ಧರ್ಮರಾಯನ ದೇವಾಲಯದಲ್ಲಿ ನಡೆದ ಉತ್ಸವ ಯಾವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಕರಗ, ಆಯ್ಕೆ ಬಿ ಕಡಲೆಕಾಯಿ, ಆಯ್ಕೆ ಸಿ ಬ್ರಹ್ಮ ರಥೋತ್ಸವ, ಆಯ್ಕೆ ಸಿ ವೈರಮುಡಿ. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಬೆಂಗಳೂರು ಧರ್ಮರಾಯನ ದೇವಾಲಯದಲ್ಲಿ ನಡೆಯುವ ಉತ್ಸವ ಕರಗ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹನ್ನೊಂದನೆಯ ಪ್ರಶ್ನೆ ಕಡೆಗೆ. ಚಂದ್ರಮಾನದ ಮೊದಲ ಹಬ್ಬ ಯಾವುದು?
ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಯುಗಾದಿ, ಆಯ್ಕೆ ಬಿ ಶಿವರಾತ್ರಿ, ಆಯ್ಕೆ ಸಿ ಸಂಕ್ರಾಂತಿ, ಆಯ್ಕೆ ಡಿ ದೀಪಾವಳಿ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಶಿವರಾತ್ರಿ. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. ಫೋಟೋ ಕಾಯ್ದೆಯನ್ನು ಅಂಗೀಕರಿಸಿದ್ದು ಎಲ್ಲಿ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಲೋಕಸಭೆ, ಆಯ್ಕೆ ಬಿ ರಾಜ್ಯಸಭೆ, ಆಯ್ಕೆ ಸಿ ಜಂಟಿ ಸಂಸತ್ ಅಧಿವೇಶನ, ಆಯ್ಕೆ ಡಿ ವಿಧಾನಸಭೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಜಂಟಿ ಸಂಸತ್ ಅಧಿವೇಶನದಲ್ಲಿ ಫೋಟೋ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ಭಯೋತ್ಪಾದನೆ ತಡೆ ವಿಧೇಯಕಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದು ಯಾವಾಗ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಏಪ್ರಿಲ್ 2ರಂದು ಭಯೋತ್ಪಾದನೆ ತಡೆ ವಿಧೇಯಕಕ್ಕೆ ರಾಷ್ಟ್ರಪತಿಯು ಅಂಕಿತ ಹಾಕಿದ್ದರು. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. ಫೋಟೋ ಕಾಯ್ದೆ ಎಷ್ಟು ವರ್ಷ ಜಾರಿಯಲ್ಲಿರುತ್ತದೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ 10 ವರ್ಷ, ಆಯ್ಕೆ ಬಿ 3 ವರ್ಷ, ಆಯ್ಕೆ ಸಿ ಖಾಯಂ, ಆಯ್ಕೆ ಡಿ 2 ವರ್ಷ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ 3 ವರ್ಷ ಫೋಟೋ ಕಾಯ್ದೆ ಇದು ಜಾರಿಯಲ್ಲಿರುತ್ತದೆ. ಬನ್ನಿ ಸ್ನೇಹಿತರೆ ಕೊನೆಯ ಪ್ರಶ್ನೆ 15ನೇ ಪ್ರಶ್ನೆ ಕಡೆಗೆ. ಕೇಂದ್ರ ಸಹಕಾರದ ಗೃಹ ಸಚಿವರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಅಮಿತ್ ಶಾ, ಆಯ್ಕೆ ಬಿ ಅನಂತಕುಮಾರ್, ಆಯ್ಕೆ ಸಿ ಧನಂಜಯ ಕುಮಾರ್, ಆಯ್ಕೆ ಡಿ ಜೋಶಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಅಮಿತ್ ಶಾ. ಮತ್ತು ಇಲ್ಲಿ ಟಾಪ್ 15 ಪ್ರಶ್ನೋತ್ತರ ಸರಣಿ ನಮ್ಮ ಕರ್ನಾಟಕದ ಬಗ್ಗೆ ಮುಗಿಕೊಳ್ಳುತ್ತದೆ ಸ್ನೇಹಿತರೆ. ಮತ್ತು ಆದಷ್ಟು ಬೇಗ ಈ ಚಾನಲನ್ನು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ. ನಿಮ್ಮ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ನನಗೆ ಬಹಳ ಮೋಟಿವೇಟ್ ಮತ್ತು ಪ್ರೋತ್ಸಾಹಿಸುತ್ತದೆ ದಿನನಿತ್ಯ ವಿಡಿಯೋ ಮಾಡಲು. ಧನ್ಯವಾದಗಳು ಸ್ನೇಹಿತರೆ.